ಇಂದು ಬೆಂಗಳೂರಿನ ಶಿರ್ಕೆ ಸರ್ಕಲ್ ಕೆಂಗೇರಿ ಉಪನಗರದಲ್ಲಿರುವ ಶಿರ್ಕೆ ಸರ್ಕಲ್ನ ಬಳಿ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಉದ್ಘಾಟನೆಗೊಂಡಿದೆ. ನಂಬರ್ ಕೊಡಿ ಹೇಳ್ತೀನಿ. ಸಂತೋಷ್ ಕುಮಾರ್ ಅಂತ ಏನೇನ್ ವೆರೈಟಿ ಸಿಗುತ್ತೆ ಸರ್. ಇದು ಇವತ್ತು ಓಪನಿಂಗ್ ಸರ್ವನಿಗೆ 1+1 ಬಿಟ್ಟಿದ್ದು. ನಾಳೆಯಿಂದ ಅನ್ಲಿಮಿಟೆಡ್ ನಮ್ದು ಚಿಕನ್ ಐಟಮ್ ಮಟನ್ ಐಟಮ್ ಬಂದ್ಬಿಟ್ಟು ಲಿಮಿಟೆಡ್. ಏನು ಸರ್, ಏನು ಆಫರ್ ಏನಿದೆ ಇವತ್ತು 1+1 ಇದೆ ಓಪನ್ ಸರ್ವನ್. ಎಷ್ಟು ವೆರೈಟೀಸ್ ಇದೆ ಸರ್? ನಮ್ದು ಚಿಕನ್ ಅಲ್ಲಿ ಬಂದ್ಬಿಟ್ಟು 3 ವೆರೈಟೀಸ್ ಸ್ಟಾರ್ಟರ್ಸ್ ಬರುತ್ತೆ, ಮೊಟ್ಟೆ ಬರುತ್ತೆ, ಬಿರಿಯಾನಿ ಬರುತ್ತೆ, ವೈಟ್ ರೈಸ್ ಬರುತ್ತೆ, ರಸಮ್ ಬರುತ್ತೆ, ಐಸ್ ಕ್ರೀಮ್ ಬರುತ್ತೆ, ಆಮೇಲೆ ಬೀಡ ಇಲ್ಲ ಅಂದ್ರೆ ಯಾವ್ದಾರು ಒಂದು ಕಾಂಪ್ಲಿಮೆಂಟ್ ಬರುತ್ತೆ, ಮುದ್ದೆ ಇರುತ್ತೆ. ಮತ್ತೆ ಗ್ರಾಹಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್? ಏನಿಲ್ಲ, ಬಂದು ಒಂದ್ಸಲಿ ಟೇಸ್ಟ್ ಮಾಡ್ಲಿ, ಟೇಸ್ಟ್ ಮಾಡ್ಬಿಟ್ಟು ಅವರೇ ನಮಗೆ ಇದ್ದೀವಿ. ಮತ್ತೆ 4M ಬಿರಿಯಾನಿ ಆ ಟೈಮಿಂಗ್ಸ್ ನಲ್ಲಿ ಸಿಗುವಂತ ಐಟಮ್ಗಳು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್. ನಾವಿವತ್ತು ಬೆಂಗಳೂರಿನ ಕೆಂಗೇರಿ ಬಳಿ ಇರುವಂತಹ ಶಿರ್ಕೆ ಸರ್ಕಲ್ ಅಲ್ಲಿ ಇದ್ದೇವೆ. ಸೊ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ವಿನೂತನವಾಗಿ ಉದ್ಘಾಟನೆಗೊಂಡಿದೆ. ವಿಶೇಷವಾದ ಒಂದು ಚಿಕನ್ ಐಟಮ್, ಮಟನ್ ಐಟಮ್ಸ್, ಹಲವಾರು ವೆರೈಟೀಸ್ ಆಫ್ ಚಿಕನ್ ಐಟಮ್, ಮಟನ್ ಐಟಮ್ಸ್ ಸಿಗುತ್ತೆ. ಸೊ ವಿಶೇಷವಾಗಿ ಒಂದು ಸೌದೆ ಒಲೆಯಲ್ಲಿ ಮಾಡಿರುವಂತ ಒಂದು ಸ್ವಾದಿಷ್ಟಕರವಾದ ರುಚಿ ಶುಚಿಗೆ ಒಂದು ಫೇಮಸ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ಉದ್ಘಾಟನೆಗೊಂಡಿದೆ. ನಮ್ಮೊಟ್ಟಿಗೆ ಸಂತೋಷ್ ಮತ್ತೆ ಪ್ರದೀಪ್, ಸೊ ಹೋಟೆಲಿನ ಮಾಲೀಕರು, ಅವರು ತಮ್ಮ ಅಭಿಪ್ರಾಯವನ್ನು ವಿಸ್ತಾರವಾಗಿ ಕೂಲಂಕುಷವಾಗಿ ತಮ್ಮ ಅಭಿಪ್ರಾಯವನ್ನು ನಮ್ಮ ನ್ಯೂಸ್ ಚಾನೆಲ್ ನೊಂದಿಗೆ ಹಂಚಿಕೊಂಡ್ರು. ವಿಶೇಷವಾಗಿ ಬೈ 1 get 1 ಆಫರ್ಸ್ ಕೂಡ ಇದೆ. ಚಿಕನ್ ಐಟಮ್, ಮಟನ್ ಐಟಮ್ಸ್ ಎಲ್ಲ ಇರುತ್ತೆ, ನಿಮ್ಗೆ ಅನ್ಲಿಮಿಟೆಡ್ ಸಿಗುತ್ತೆ. ಬೋಟಿ, ತಲೆ ಮಾಂಸ, ಸೊ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಕೈಮಾ ಉಂಡೆ, ಮತ್ತೆ ಚಿಕನ್ ಅಲ್ಲೂ ಅಷ್ಟೇ, ಚಿಕನ್ ಫ್ರೈ, ಚಿಕನ್ ಕಾಲ್ ಸೂಪ್ ಇಂದ ಹಿಡಿದು ಇಡ್ಲಿ, ಆಲ್ಮೋಸ್ಟ್ ಎಲ್ಲಾ ವೆರೈಟೀಸ್. ಇಂಥ ಐಟಮ್ಸ್ ಇಲ್ಲ ಅಂತ ಇಲ್ಲ, ಸುಮಾರು 20 ರಿಂದ 30 ವೆರೈಟೀಸ್ ಆಫ್ ಚಿಕನ್ ಐಟಮ್, ಮಟನ್ ಐಟಮ್, ಮೊಟ್ಟೆಯಿಂದ ಹಿಡಿದು ಮೊಟ್ಟೆ ಮಸಾಲ ಎಲ್ಲ ಸಿಗುತ್ತೆ. ಸೊ ನೀವು ಭೇಟಿ ನೀಡಿಲ್ಲ ಅಂದ್ರೆ ಈ ಕೂಡಲೇ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ಗೆ ಭೇಟಿ ನೀಡಿ. ರುಚಿಗೆ ಹೆಸರುವಾಸಿಯಾಗಿರುವಂತ ಒಂದು ಆಹಾರ, ಮತ್ತೆ ನಿಮ್ಮ ಒಂದು ಫೀಡ್ಬ್ಯಾಕ್ ಕೂಡ ಕೊಡ್ಬೋದು ಅಂತ ಹೇಳ್ತಾ, ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಆನ್ಲೈನ್ ಪಾರ್ಟಿ ಹಾಲ್ ಕೂಡ ಇದೆ. ಸುಮಾರು 50 ರಿಂದ 60 ಮೆಂಬರ್ಸ್ ಜನಗೆ ಇಲ್ಲಿ ಒಂದು ಪಾರ್ಟಿ ಕೂಡ ಅರೇಂಜ್ ಮಾಡಬಹುದು. ಆನ್ಲೈನ್, ಆಫ್ಲೈನ್ ಮತ್ತೆ ದೊಡ್ಡ ದೊಡ್ಡ ಕೇಟರಿಂಗ್ಸ್ ಕೂಡ ತಗೊಂತಾರೆ. ಸುಮಾರು ವರ್ಷದ ಅನುಭವ ಇದೆ ಇದೇ ಒಂದು ಫೀಲ್ಡ್ ಅಲ್ಲಿ. ಸೊ ಅನ್ನದಾತ ಸುಖಿ ಭವ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸುಮಾರು ವರ್ಷದಿಂದ ನಿರಂತರವಾಗಿ ಸರ್ವಿಸ್ ಮಾಡ್ತಿರುವಂತ ಪ್ರದೀಪ್ ಮತ್ತೆ ಸಂತೋಷ್ ಅವರೆಲ್ಲ ತಂಡಕ್ಕೆ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಶುಭಾಶಯ ತಿಳಿಸ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.